ಮೊದಲಿಗೆ ಧರ್ಮ ವಿಜಯದ ಬಗ್ಗೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕನ ಹೆಸರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬದ್ದ. ಈಗ ಆತ ಬಿಡ್ತಿದ್ದೆಲ್ಲ ಬುರುಡೆ ಅಂತ ಗೊತ್ತಾಯಿತು. ಆತನ ಬೆನ್ನ ಹಿಂದೆ ಇದ್ದವರ ಬಗ್ಗೆ ಜಾಲಾಡ್ತಾ ಇದೆ ಎಸ್ಐಟಿ. ಅದರ ಭಾಗವಾಗಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಇಂಚಿಂಚು ಜಾಲಾಡಿದೆ. ಆ ಚಿನ್ನಯ್ಯ ಯೂಸ್ ಮಾಡ್ತಾ ಇದ್ದ 2 ಮೊಬೈಲನ್ನು ಈಗ ವಶಕ್ಕೆ ಪಡ್ಕೊಂಡಿದೆ. ಕೀಪ್ಯಾಡ್ ಮೊಬೈಲು ಮತ್ತು ಆಂಡ್ರಾಯ್ಡ್ ಮೊಬೈಲು ಎರಡೂ ಮೊಬೈಲನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಈತ ಫೋನ್ ಬಳಸಲ್ಲ ನಾನು ಅಂತ ಹೇಳಿದ್ದ. ಈಗ ನೋಡಿದ್ರೆ 2 ಫೋನ್ ಸಿಕ್ಕಿದೆ. ಅದು ತಿಮರೋಡಿ ಮನೆಯಲ್ಲೇ ಸಿಕ್ಕಿರೋದು ಆ 2 ಫೋನು. ಆ 2 ಫೋನು ಚಿನ್ನಯ್ಯನೇ. ಸ್ಟಾರ್ಟಿಂಗು ವಿಚಾರಣೆ ಸಂದರ್ಭದಲ್ಲಿ ನನ್ನ ಹತ್ರ ಫೋನೇ ಇಲ್ಲ, ಯೂಸೇ ಮಾಡಲ್ಲ ಅಂತಿದ್ದ. ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡ್ತಿದ್ದ ಅನ್ನೋದ್ರ ಗೊತ್ತಾಯ್ತು. ಈಗ ನೋಡಿದ್ರೆ ಕೀಪ್ಯಾಡ್ ಮೊಬೈಲು ಸಿಕ್ಕಿದೆ. ಫೋನ್ ಕುರಿತಂತೆ ಚಿನ್ನಯ್ಯನಿಗೆ ಎಸ್ಐಟಿ ಫುಲ್ ಗ್ರಿಲ್ ಮಾಡ್ತಾ ಇದೆ. ಎಷ್ಟು ದಿನದಿಂದ ನೀನು ಫೋನ್ ಬಳಕೆ ಮಾಡ್ತಾ ಇದ್ದೆ? ನಿನ್ನ ಬಳಿ ಫೋನ್ ಇಲ್ಲ ಅಂತ ಹೇಳಿದ್ಯಾಕೆ? ಇವಾಗ ಫೋನ್ ಸಿಕ್ಕಿದೆಯಲ್ಲ, ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಹಿಂಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳೋದಕ್ಕೆ ಮುಂದಾಗಿದೆ ಎಸ್ಐಟಿ. ಪ್ರಮುಖವಾಗಿ ಫೋನ್ ಕುರಿತಂತೆ ಚಿನ್ನಯ್ಯನಿಗೆ ಎಸ್ಐಟಿ ಫುಲ್ ಗ್ರಿಲ್ ಮಾಡ್ತಾ ಇದೆ. ಕಾರಣ, ಈತ 12 ಜನರ ಹೆಸರನ್ನು ಹೇಳಿದ್ದಾನೆ ಅನ್ನೋದು ಒಂದು ಮಾಹಿತಿ. ಮತ್ತೊಂದು ಕಡೆ ನಾನು ಫೋನೇ ಯೂಸ್ ಮಾಡ್ತಿಲ್ಲ ನಾನು ಅಂತ ಫಸ್ಟ್ ಡೇ 1 ಹೇಳಿದ್ದ ಅವನು. ಇಲ್ಲ, ನನಗೇನು ಪೊಲೀಸ್ ಸೆಕ್ಯೂರಿಟಿ ಬೇಡ, ನನಗೆ ಪೊಲೀಸರ ಮೇಲೂ ನಂಬಿಕೆ ಇಲ್ಲ ಅನ್ನೋ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದ. ಅದಕ್ಕೆ ಅವನಿಗೆ ಪೊಲೀಸ್ ಸೆಕ್ಯೂರಿಟಿನೇ ಇರಲಿಲ್ಲ. ಲಾಯರ್ ಮುಖಾಂತರ ಚಿನ್ನಯ್ಯನ ಲಾಯರ್ ಮುಖಾಂತರವೇ ಬರ್ತಿದ್ದ ಅವನು. ಆತ ಎಲ್ಲಿದ್ದಾನೆ, ಎಲ್ಲಿ ಸ್ಟೇ ಮಾಡ್ತಾನೆ, ಎಲ್ಲಿಂದ ಬರ್ತಾನೆ ಯಾರಿಗೂ ಗೊತ್ತಿರಲಿಲ್ಲ. ಕೇಳಿದ್ರೆ ಫೋನು ಕೂಡ ಯೂಸ್ ಮಾಡ್ತಿಲ್ಲ ನಾನು, ನಮ್ಮ ಲಾಯರ್ ಮುಖಾಂತರವೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅಂತ ಪೊಲೀಸರಿಗೆ ಹೇಳಿದ್ದ. ಫೋನ್ ಯೂಸ್ ಮಾಡ್ತಿಲ್ಲ ಅಂದ ನಂತರ ನೆಕ್ಸ್ಟು ಫೋನ್ ಯೂಸ್ ಮಾಡ್ತಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆತ ನನ್ನ ಹತ್ರ ಇಲ್ಲ, ಆ ಗ್ಯಾಂಗ್ ಕಿತ್ಕೊಂಡಿದೆ ನನ್ನ ಮೊಬೈಲ್ನ ಅಂತ ಹೇಳ್ತಾರೆ. ಆಮೇಲೆ ಈಗ ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆದ್ರೆ 2 ಮೊಬೈಲ್ ಸಿಕ್ಕಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಮೊದಲಿಗೆ ಫೋನೇ ಯೂಸ್ ಮಾಡ್ತಿಲ್ಲ ನಾನು ಅಂತ ಹೇಳ್ದ. ಆಮೇಲೆ ಆ ಗ್ಯಾಂಗ್ ಕಿತ್ಕೊಂಡಿದೆ ನನ್ನ ಫೋನ್ನ ಅಂತಂದ. ಈಗ ಆಂಡ್ರಾಯ್ಡ್ ಮೊಬೈಲು ಮತ್ತು ಕೀಪ್ಯಾಡ್ ಮೊಬೈಲು 2 ಸಿಕ್ಕಿದೆ. ಜೊತೆಗೆ ಇನ್ನೇನು ಸಿಕ್ತು ನೆನೆ ತಿಮರೋಡಿ ನಿವಾಸದಲ್ಲಿ ಶೋಧ ಕಾರ್ಯ ಮಾಡಿದ್ಮೇಲೆ? ಶರತ್, ಮೊದಲೆಲ್ಲವೂ ಕೂಡ ಸರಿ ಇತ್ತು. ಹೀಗಾಗಿ ದೂರುದಾರ SIT ಮುಂದೆ ಬರುವಾಗ ಒಂದಿಷ್ಟು ಕತೆಗಳನ್ನು ಕಟ್ಟಿಕೊಂಡು ಬಂದಿದ್ದ. ಆ ಸಂದರ್ಭದಲ್ಲಿ ಏನೇನು ಸುಳ್ಳು ಹೇಳಿದ್ನೋ ಆ ಸುಳ್ಳುಗಳೇ ಮುಳುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ಬಳಿ ಮೊಬೈಲೇ ಇಲ್ಲ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಆತನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು ನಂಬರನ್ನು ಕೇಳಿದ್ರು. ಆವಾಗ ಲಾಯರ್ ಕೂಡ ಚೆನ್ನಾಗೇ ಇದ್ರು, ಲಾಯರ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಹೀಗಾಗಿ ನನ್ನ ಮೊಬೈಲ್ ಇಲ್ಲ, ಲಾಯರ್ಗೆ ಫೋನ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ದ. ಅದಾದ ಬಳಿಕ ಯಾವಾಗ ಪೊಲೀಸ್ನವ್ರಿಗೆ ಡೌಟ್ ಬಂತು, ಆವಾಗ ನನ್ನ ಬಳಿ ಮೊಬೈಲ್ ಇದೆ, ಅದು ನನ್ನ ಬಳಿ ಇಲ್ಲ ಅಂತ ಹೇಳಿದ್ದ. ಅದಾದ ಬಳಿಕವಾಗಿ ತಿಮರೋಡಿ ಗ್ಯಾಂಗ್ ಹೇಳ್ತಿರೋದೆಲ್ಲವೂ ಕೂಡ ಶೆಡ್ಡಿ ಅಂತ ಗೊತ್ತಾಗ್ತಾ ಇದೆ. ಶೆಡ್ಡಿ ಅಂತ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದ್ದಂತೆ ಚಿನ್ನಯ್ಯ ಕೂಡ ಭಯ ಬಿದ್ದಿದ್ದ. ಹೀಗಾಗಿ ತಿಮರೋಡಿಯವರೇ ಕಸಿದಿಟ್ಕೊಂಡಿದ್ರು ನನ್ನ ಫೋನ್ ಅಂತ ಹೇಳಿದ್ದ. ಹೀಗಾಗಿ ಆ ಫೋನ್ ಇಲ್ಲ ಅಂತೇಳಿ ಹುಡುಕಕ್ಕೆ ಹೊರಟಾಗ ಮತ್ತೊಂದಿಷ್ಟು ಅಂಶಗಳು ಪತ್ತೆ ಆಗಿದೆ. ಹೀಗಾಗಿ 2 ಫೋನ್ ಯೂಸ್ ಮಾಡ್ತೇವೆ ಅಂತ ಹೇಳಿ ಆ ಫೋನ್ 2 ಫೋನ್ ಅಂತ ಹೇಳಿದಾಗಲೇ ಒಂದು ಸಂಶಯಗಳು ಬರುತ್ತೆ. ಯಾಕಂತ ಹೇಳಿದ್ರೆ 2 ಫೋನ್ ಯೂಸ್ ಮಾಡುವಾಗ ಒಂದಿಷ್ಟು ಡೌಟ್ಗಳು ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಯಾವ್ಯಾವ ಕೆಲಸಕ್ಕೆ ಯೂಸ್ ಮಾಡ್ತಾ ಇದ್ರು ಅನ್ನೋದೇ ಬಹುಮುಖ್ಯ ಪ್ರಶ್ನೆ ಆಗುತ್ತೆ. ಹೀಗಾಗಿ 2 ಫೋನ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆ ಫೋನಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ, ಎಷ್ಟು ತಿಂಗಳ ಹಿಂದೆ, ಈ ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದಿದ್ದ, ಯಾವತ್ತು ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದ, ಎಲ್ಲಾ ವಿಚಾರಗಳು ಕೂಡ ಇರುತ್ತೆ. ಹೀಗಾಗಿ ಫೋನನ್ನು ಟ್ರೇಸ್ ಔಟ್ ಮಾಡಿದ್ದಾರೆ. ಹೀಗಾಗಿ ಆ ಫೋನ್ನಲ್ಲಿ ಸಾಕಷ್ಟು ರಹಸ್ಯಗಳು ಅಡಗಿ ಇದ್ದವು ಅನ್ನುವಂಥ ವೈದ್ಯಗಳು ಕೂಡ ಬಯಲಿಗೆ ಬರ್ತಾ ಇದೆ. ಹೀಗಾಗಿ 2 ಫೋನ್ಗಳು ಕೂಡ ತಿಮರೋಡಿ ಮನೆಯಲ್ಲೇ ಸಿಕ್ಕಿರೋದ್ರಿಂದ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಂತಾಗಿದೆ. ಆತನ ಬಟ್ಟೆಗಳಿರ್ಬೋದು, ಎಲ್ಲವೂ ಕೂಡ ಸಿಕ್ಕಿದೆ. ಹೀಗಾಗಿ ಕಾಲ್ CDR ಕೂಡ ತೆಗೆಸ್ತಾ ಇದ್ದಾರೆ. ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಸಾಕ್ಷ್ಯಗಳನ್ನು ಕಲೆ ಹಾಕುವಂತ ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡ್ತಾ ಇದೆ. ನಾನು ಮತ್ತೊಮ್ಮೆ ಮಾತಾಡಿಸ್ತೀನಿ ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದೆ SIT. ಮತ್ತೊಂದು ಕಡೆ ರಹಸ್ಯ ಕೋಣೆ ಇತ್ತಂತೆ ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸದಲ್ಲಿ. ಆ ರಹಸ್ಯ ಕೊಠಡಿಗಳಲ್ಲೇ ಚಿನ್ನಯ್ಯನ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗ್ತಾ ಇತ್ತು. ಇದೇ ಕೊಠಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇತ್ತ ಹಾಗಾದ್ರೆ ಬುರುಡೆ ಗ್ಯಾಂಗು? ಹೌದು ಅನ್ನತ್ತೆ ಮೂಲಗಳು. ಚಿನ್ನಯ್ಯನ ಸಂದರ್ಶನ ಮಾಡಿದ ಸ್ಥಳಗಳ ಬಗ್ಗೆ ಸಾಕ್ಷ್ಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ SIT ಟೀಮ್ನಿಂದ. 25 ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದಂತಹ ಜಾಗಗಳ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದೆ SIT. ತಿಮರೋಡಿಯ ಮನೆ, ತೋಟ, ಮೋಹನ್ ಶೆಟ್ಟಿ ಪಕ್ಕದಲ್ಲೇ ಇದೆ. ಮೋಹನ್ ಶೆಟ್ಟಿ ನಿವಾಸ, ಅಲ್ಲೂ ಶೋಧ ಕಾರ್ಯ ನಡೆಸಿದೆ. ಹಲವು ಕಡೆಗಳಲ್ಲಿ SITಗೆ ಸ್ಫೋಟಕ ಸಾಕ್ಷ್ಯಗಳು ಸಿಕ್ಕಿದವೆ. ಆ ಸಿಕ್ಕ ಸಾಕ್ಷ್ಯಗಳನ್ನ ಬಳಸಿಕೊಂಡು ಸೂತ್ರಧಾರಿಗಳಿಗೆ SIT ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಆಮೇಲೆ ನೋಡಿ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ 3 ತಲವಾರುಗಳು ಸಿಗುತ್ತೆ. ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿರುತ್ತಾರೆ SIT. ತಿಮರೋಡಿ ಪತ್ನಿ, ಮಗಳ ಮೊಬೈಲ್ ಕೂಡ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ.
ಧರ್ಮಸ್ಥಳದ ವಿರುದ್ಧ ಸಂಚಿಗೆ ಸಂಗ್ರಹಿಸಿದಂತಹ ದಾಖಲೆಗಳನ್ನ ವಶಪಡಿಸಿಕೊಂಡಿದೆ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ದಾಖಲೆ ಪತ್ರವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದಂತಹ ಆ 24-25 ವಿಡಿಯೋಗಳು ಹೆಂಗ ಪ್ಲಾನ್ ಮಾಡಿತ್ತು ಇದು ಈ ಗ್ಯಾಂಗು ಅಂತಂದ್ರೆ, ಸಿಕ್ಕಾಕೊಂಡ್ರೆ ಹೆಂಗೆ, ಸಿಕ್ಕಾಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ, ಜೊತೆಗೆ ಇಫ್ ಇನ್ ಕೇಸ್ ಯಾವುದೂ ವರ್ಕೌಟ್ ಆಗಲಿಲ್ಲ, ಆತನೇ ಅರೆಸ್ಟ್ ಆಗೋದ್ರೆ ವಶಕ್ಕೆ ಪಡ್ಕೊಂಡ್ರೆ ಹೆಂಗೆ, ಯಾವ್ಯಾವ ವಿಡಿಯೋನ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಒಂದಷ್ಟು ತಲಾಶ್ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 3 ತಲವಾರುಗಳು ಸಿಗುತ್ತೆ ಅನ್ನೋ ಮಾಹಿತಿ. 3 ತಲವಾರುಗಳ ಬಗ್ಗೆ ಪೊಲೀಸರಿಗೆ ಏನೇನು ಮಾಹಿತಿ ಸಿಕ್ಕಿದೆ, ಜೊತೆಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂತಿದ್ದಾರೆ SIT ಟೀಮ್ ಅಂತ? ಶರತ್, ಇಲ್ಲಿ SIT ಪೊಲೀಸ್ನವರು ತಲಾಶನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕುತ್ತೆ ಅನ್ನುವಂತ ಇದ್ರ ಮೇಲೆ ಈಗ ಪೊಲೀಸ್ನವರು ರೇಡ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ದಾಖಲೆಗಳು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. 2 ವಿಚಾರ ಬಯಲಿಗೆ ಬರ್ತಾ ಇದೆ. ಪ್ರಮುಖವಾಗಿ ರಹಸ್ಯ ಕೋಣೆಗಳಿದೆ ಅನ್ನೋ ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ವಿಡಿಯೋ ಶೂಟಿಂಗ್ ಮಾಡ್ತಿದ್ರು. ಅದೇ ರೀತಿಯಾಗಿ ವಿಡಿಯೋ ಶೂಟಿಂಗ್ ಯಾವ ಕಡೆ ಮಾಡ್ತಿದ್ರು ಅಂದ್ರೆ ಸತ್ಯಕ್ಕೆ ಒಂದೇ ಮುಖ ಇರುತ್ತೆ, ಸುಳ್ಳಿಗೆ ನಾನಾ ಮುಖಗಳಿರುತ್ತೆ ಅಂತ ಹೇಳಿ. ಹೀಗಾಗಿ ಸತ್ಯ ಆದ್ರೆ ಒಂದೇ, ಯಾಕಂದ್ರೆ ನೆನಪಿಟ್ಕೊಳ್ಬೇಕು ಅಗತ್ಯ ಇರಲ್ಲ, ಏನಿದೆ ಆ ವಿಚಾರನ ಹೇಳುದು. ಸುಳ್ಳು ಹೇಳ್ಕೊಳ್ಬೇಕಾದ್ರೆ ಒಂದಿಷ್ಟು ವಿಚಾರವನ್ನ ಬೈ ಹಾರ್ಟ್ ಮಾಡ್ಬೇಕಾಗತ್ತೆ, ಆ ವಿಚಾರವನ್ನು ಮಾಡ್ಕೊಳ್ಳಾಯ್ತು. ಹೀಗಾಗಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ನಾಳೆ ಏನಾದ್ರೂ ಉಲ್ಟಾ ಹೊಡಿಬಹುದು ಅಂತ ಗೆಸ್ ಇರುತ್ತೆ. ಹೀಗಾಗಿ ಅಲ್ಲಿ ಒಂದಿಷ್ಟು ವಸ್ತುಗಳನ್ನ ಅಥವಾ ಒಂದಿಷ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳ್ಕೊಳ್ಬೇಕಾಗತ್ತೆ. ಹೀಗಾಗಿ ಮೊದಲೇ ರೆಕಾರ್ಡ್ ಮಾಡ್ಕೊಂಡ್ರೆ ನಾಳೆ ಉಲ್ಟಾ ಹೊಡೆದ್ರು ಕೂಡ ಮೊನ್ನೆ ನಂಬಳಿ ಹೀಗೆ ಹೇಳಿದ್ದ, ನಾವೀಗ ಹೀಗೆ ಅಂದ್ಕೊಂಡಿದ್ವಿ ಅಂತೇಳಿ ಹೇಳ್ಬೋದು. ಹೀಗಾಗಿ ಪ್ರತಿಯೊಂದು ಕೂಡ, ಯಾಕಂದ್ರೆ ಷಡ್ಯಂತ್ರ ಹೆಂಗಾಯ್ತು, ತಲೆಬುರುಡೆ ಎಲ್ಲಿಂದ ತಂದ, ಏನೇನು ಮಾಡಿದ್ರು, ಏನೇನು ನೋಡಿದೆ, ಧರ್ಮಸ್ಥಳ ಏನೇನು ಆಗ್ತಾ ಇದೆ, 24 ವರ್ಷದ ಮಹಿಳೆ ವಿಚಾರ ಏನು, ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು. ಈ ರೆಕಾರ್ಡ್ ಮಾಡಿದ ವಿಡಿಯೋನೇ ದೊಡ್ಡ ಮಟ್ಟಕ್ಕೆ ಸಾಕ್ಷಿಗಳಾಗಿ ಪೊಲೀಸರು ಪರಿಗಣಿಸ್ತಾರೆ. ಹೀಗಾಗಿ ವಿಡಿಯೋನ ಮಾಡ್ಕೊಂಡಿದ್ದು ಒಂದು ವಿಚಾರ. ಅದಾದ ಬಳಿಕವಾಗಿ ತಿಮರೋಡಿಯವರ ಮನೆಯಲ್ಲಿ ಮಾರಕಾಸ್ತ್ರ ಸಿಕ್ಕಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆನೂ ಕೂಡ ತನಿಖೆನ ಮಾಡ್ತಾ ಇದ್ರೆ, ಯಾಕಂದ್ರೆ ಒಂದು ಮನೆ ಅಂತ ಹೇಳಿದ್ರೆ ಯಾಕೆ ಮಾರಕಾಸ್ತ್ರಗಳು ಇಟ್ಕೊಳ್ಬೇಕು, ಏನೋ ಕತ್ತಿ ಚೂರಿ ಆದ್ರೂ ಓಕೆ, ಮಾರಕಾಸ್ತ್ರಗಳನ್ನ ಯಾಕೆ ಇಟ್ಕೊಳ್ಬೇಕು ಅಂತ ಹೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರುವಾಗಿದೆ. ಹೀಗಾಗಿ ಆ ಸಿಕ್ಕಿದ್ದೆನ್ನಲಾಗ್ತಾ ಇದೆ. ಹೀಗಾಗಿ ಅದ್ರ ಮೂಲ ಏನು ಅಂತ ಹೇಳಿ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ನಿಜಕ್ಕೂ ಕೂಡ ಸಿಕ್ಕಿದ್ ಹೌದಾ ಏನು ಅಂತೇಳಿ ಪರಿಶೀಲನೆ ಮಾಡಬೇಕಾಗತ್ತೆ. ಈ ವಿಚಾರವನ್ನು ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.